ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸುಮಾರು ದಿನಗಳಿಂದ ಸತ್ತಿ ಊಟ ಕೊಡಿದ್ರು ಈಗ ಎದ್ದು ಬಂದಿದ್ದೀನಿ ಆಚೆಗೆ. ಇವತ್ತು ಮಾಡ್ತಾ ಇದ್ದೀನಿ. ನಾನು ಎಲ್ಲಿದ್ದೀನಿ ಅಂದರೆ ನಾವು ಒಡೆ ಮನೆಯಲ್ಲಿದ್ದೀನಿ ಗೈಸ್. ಹಂಗೋಸ್ಕರ ಒಡೆವು ಇದು ಒಬ್ಬಟ್ಟು ಅಂತ ಇದ್ದೀನಿ. ಚಪಾತಿ ಮಾಡ್ತಾವಳೆ. ಯಾವ ರೇಂಜ್ಗೆ ಐತೆ ಆ ಚಪಾತಿ ಅಂದರೆ ನೀನು ಅದೇ ನನ್ನ ಫ್ಯೂಚರಲ್ಲೂ ತಿಂದಿಲ್ಲ, ನಾನು ಪಾಸ್ಟಲ್ಲೂ ಸರಿ ನನ್ನ ಫ್ಯೂಚರಲ್ಲೂ ತಿನ್ನಲ್ಲ, ನಾನು ಪಾಸ್ಟಲ್ಲೂ ತಿಂದಿಲ್ಲ. ಆ ಥರ ಚಪಾತಿ ನಾನೇ ಇದುವರೆಗೂ ಮಾಡಿರಲಿಲ್ಲ. ಆ ಥರ ಚಪಾತಿ ನೋಡಿ ಯಾವ ಥರ ಇದೆ. ಇದು ತೋರಿಸೆ. ಏನು ಅದನ್ನೇನೆ ತೋರಿಸ್ತೀಯಾ? ಇದೆ ಇಷ್ಟು ರೌಂಡಾಗಿ ಬಂದಿದೆ. ರೌಂಡ್ ಅಲ್ಲ, ಬಂದ್ ಮಾಡೋದು ಸ್ಮೂತು ತೆಳುಗಿರ್ಬೇಕು ಚಪಾತಿ. ಎಷ್ಟು ಸಾಫ್ಟಾಗಿರ್ಬೇಕಂದ್ರೆ ಅಷ್ಟು ಸಾಫ್ಟಾಗಿರ್ಬೇಕು. ನಾನು ಹತ್ತೀನಿ ಈಗ ನೋಡಿ, ಅದು ಚಪಾತಿ ಅಂದರೆ. ಆಮೇಲೆ ತೋರಿಸ್ತೇನೆ ಆಯಿತಾ. ನಾನೀಗ ಏನಕ್ಕೆ ಇದ್ದೀನಿ ಅಂದರೆ ಮನೆಯಲ್ಲಿ ನನ್ನ ಹೆಂಡತಿನ ಬಿಟ್ಟಿರೋಕ್ಕೆ ತುಂಬ ಕಷ್ಟ ಆಗಿದೆ. ನಿಮ್ಗೆ ಗೊತ್ತು ತಾನೇ ಮದುವೆ ಆಗಿರೋರ ಪರಿಸ್ಥಿತಿ ಹೆಂಗೆ ಅಂತ. ಆ ಥರ ನಂದು ಹೆಂಗೆ ಮದುವೆ ಆದಮೇಲೂ ಹೆಂಡ್ತಿನೆಲ್ಲ ತವ್ರ ಮನೇಲಿ ಕಳಿಸ್ಬಿಟ್ಟು ಒಬ್ಬರೇ ಇರೋಕ್ಕೈತಿದೆ. ಅದಕ್ಕೆ ನಾನೇ ತವ್ರ ಮನೆಗೆ ಹೊಡ್ಬಂದ್ಬಿಟ್ಟಿದ್ದೀನಿ ಗೈಸ್. ಏನು ಹೇಳ್ತೀರಾ? ಬಿಟ್ಟಿರೋಕ್ಕಾಗದೆ ನಾನೇ ಹೊಡ್ಬಂದ್ಬಿಟ್ಟಿದ್ದೀನಿ. ಎಷ್ಟೇ ಕೆಲಸ ಇದ್ದರೂ ಏನೇ ಇದ್ರೂ ಅದೆಲ್ಲ ಸೆಕೆಂಡ್ರಿ. ಹೆಂಡ್ತಿ ಮುಂದೆ ಅಲ್ವಾ ಈ ಸರಿ. ಏನು ಹೇಳ್ತೀರಾ? ನೋಡಿ, ನಾನು ಹೆಂಡ್ತಿ ಕಷ್ಟಪಡ್ಬಾರ್ದು ಅಂತ ಚಪಾತಿ ಎಲ್ಲ ಓದ್ತಾ ಇದ್ದೀನಿ ನಾನು. ಇವ್ರು ಶೇಪ್ ತೋರಿಸ್ತೀನಿ. ನನ್ನ ಶೇಪ್ ಏನೇ ತೋರಿಸಿಯತ್ತು. ನೋಡಿ ಗೈಸ್, ಆಫ್ರಿಕಾ 100 ಒಟ್ಟಿನಲ್ಲಿ ಹೆಂಡ್ತಿ ಪ್ರೀತಿಯಿಂದ ತಿನ್ಸೋದು ಮಾಡ್ದೆ ಎಷ್ಟೋ ಪರವಾಗಿರ್ಲಿಲ್ವಲ್ಲೇ ಗೈಸ್. ಏನಂದರೆ ನಾವು ಎಫರ್ಟ್ಸ್ ಹಾಕೋದು ಇಂಪಾರ್ಟೆಂಟ್. ಓಕೆನಾ? ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಫರ್ಟ್ಸ್ ಹೆಂಗೆ ಹಾಕ್ತೀರಾ, ಅವ್ರನ್ನ ಖುಷಿ ಪಡಿಸ್ತೀರಾ, ಅವ್ರು ನಿಮ್ಮ ಜೊತೆ ಖುಷಿಯಾಗಿ ಇರ್ತಾರ ಅನ್ನೋದು ಇಂಪಾರ್ಟೆಂಟ್ ಆಯ್ತದೆ. ಆ ವಿಷಯದಲ್ಲಿ ನಾನು ನನ್ನ ಹೆಂಡತಿಗೆ ಸಂಪೂರ್ಣವಾಗಿ ಖುಷಿ ಪಡಿಸ್ತೀನಿ, ತೃಪ್ತಿ ಪಡಿಸ್ತೀನಿ. ಆ ಥರದ್ರಲ್ಲಿ ನಾನು ನೆಕ್ಸ್ಟ್ ಲೆವೆಲ್. ಅದನ್ನೆಲ್ಲ ಹೇಳ್ಬಾರ್ದು, ಆದರೂ ಹೇಳ್ತಿದ್ದೀನಿ ಅಷ್ಟೇ. ರೀ ಸಿಗ್ತೀವಿ ಆಮೇಲೆ. ಏನಕ್ಕಿದ್ದೀನಿ ಅಂತ ಕಾರಣ ಆಮೇಲೆ ಹೇಳ್ತೀನಿ ರೀ. ಹಾಯ್ ಗೈಸ್, ಮನೆಯಿಂದ ಚಪಾತಿ ಬೇಯಿಸ್ಕೊಂಡು ತಿನ್ಕೊಂಡು ಈಗ ಎಲ್ಗೋಯ್ತಾ ಇದ್ದೀವಿ ಅಂದರೆ ನಾವು ನಮ್ಮ ಐಶ್ವರ್ಯನ ದದ ಯಾರು ಗೊತ್ತಾ ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ಅವಳಿಗೆ ಅಜೀಬ್ ಮಾಡೋಕ್ಕೋಸ್ಕರ ಅವ್ರ ಏರಿಯಾ ರೋಡಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಅವಳು ಇಲ್ಲೇ ಇದ್ದಿದ್ದು ಕಣೆ. ಅವಳಿಗೆ ಅಜೀಬ್ ಮಾಡೋಕ್ಕೋಸ್ಕರ ಅವ್ರ ಏರಿಯಾ ರೋಡಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ನಾಳೆ 3rd ಸೆಮ್ಮು ಮೇಯ್ನ್ ಎಕ್ಸಾಮ್ಸು, ಎಕ್ಸಾಮ್ಸ್ ಐತೆ. ಏನು ಗೊತ್ತು ನಮ್ಮದು ಅಂದರೆ ಒಂದೇ ಒಂದು ನೈಟು. ಆಫ್ಟರ್ ಆಲ್ ಒಂದು ನೈಟಲ್ಲಿ ಸೆಮಿಸ್ಟರ್ ಎಂಟೈರ್ ಸಿಲೆಬಸ್ನೇ ಮುಗಿಸ್ಬಿಡ್ತೀವಿ. ಅದು ಗೈಸ್ ನಮ್ಮ ಟ್ಯಾಲೆಂಟು. ನಮ್ಮ ಅಮ್ಮಂಗೆ ಗೊತ್ತಾದರೆ ದದ ಯಾರು ಗೊತ್ತಾ ನನ್ನ ಮ್ಯೂಸಿಕೇನೋ ಮುಗಿಸ್ಬಿಡ್ತಾರೆ ನನ್ನ. ಅಷ್ಟೇ. ಸಿಗ್ತಾಳೆ ಈಗ ನಮ್ಮ ಪೂರ್ಣಿಕಂತ ತೋರಿಸ್ತೀನಿ ರೀ. ನೋಡೋಕ್ಕೆ ಮಗು ಥರ ಇದೆ, ಅದು ಮಗು ಅಲ್ಲ. ಅದೇ ಮಗು ಅಲ್ಲ. ತೋರಿಸ್ತೀವಿ ರೀ ಆ ಮಗುನ ನಿಮಗೆ ತೋರಿಸ್ತೀವಿ. ಕಂಡು ಕಾಣದ ಅರಿಯದ ಅಂತಹ ಮಗು ಅದು. ಅದು ಯಾವ ಥರ ದರಿದ್ರ ಓಡಿಸಿ ಪರ್ಫ್ಯೂಮ್ ಹಾಕ್ಬಿಟ್ರೆ ನಡೆ ಕಬಾಬ್ಗೆ. ಸಿಗ್ತೀವಿ ಗೈಸ್. ಆಮೇಲೆ ನಿಮ್ಗೆ ಇನ್ನೊಂದು ಕ್ಯಾಂಡಿಡೇಟ್ನ ತೋರಿಸ್ತೀವಿ. ಹಿಂಗೆ ಕಂಟಿನ್ಯೂ ಇನ್ನೊಂದು ಕ್ಯಾಂಡಿಡೇಟ್ ತೋರಿಸ್ತೀವಿ. ಅದಂತೂ ಅದು ಮಗುಗಿಂತ ಏನಾದ್ರು ಚಿಕ್ಕ ವರ್ಡ್ ಇದ್ದರೆ, ಚಿಕ್ಕು ಪಾಪು ಅನ್ನೋದು ಏನಾದರೂ ಇದ್ರೆ ಅದಕ್ಕಿಂತ ಅದನ್ನು ಅವ್ರಿಗೆ ಇಡ್ಬೋದು ಗೈಸ್. ಆಮೇಲೆ ಅವ್ರು ಯಾವ ಥರ ಅಂದರೆ ದೇವತಾ ಮನುಷ್ಯ ಗೈಸ್. ನನ್ನ ವಿಚಾರದಲ್ಲಿ ಎಂಥ ದೇವತಾ ಮನುಷ್ಯ ಅಂದರೆ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ನನ್ನ ಲೈಫಲ್ಲಿ ಇಂಥ ದೇವತಾ ಮನುಷ್ಯ ನನ್ನ ಲೈಫಿಗೆ ಬರ್ತಾರೆ ಅಂತ. ಅಂಥ ದೇವತಾ ಮನುಷ್ಯ ಗೈಸ್. ಅವ್ರನ್ನ ನಿಮಗೆ ಅಲ್ಲಿ ಥಿಯೇಟರ್ ಹತ್ರ ಹೋದಾಗ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಅವ್ಳು ಶಾಕೆ ಆಗ್ಬಿಡ್ತಾರೆ. ಗೊತ್ತೇ ಇಲ್ಲ. ಆಮೇಲೆ ಇರಿ, ಈಗ ಇನ್ನೊಂದು ಕ್ಯಾಂಡಿಡೇಟ್ ತೋರಿಸ್ತೀವಿ ರೀ. ಏನ್ರಿ ಮೀಡಿಯಾ, ಹೆಂಗಿದೆ ಲೈಫು? ಇದೇ ನೋಡಿ ಗೈಸ್ ಆ ಮಗು.
ಜನ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ನಮ್ಮ ಐಶ್ವರ್ಯ ಅವರ ದಾದಾ ಫ್ಯಾನು ದಾದಾ ಅವ್ರ ಮೂವಿಗೆ ಫುಲ್ ಥಿಯೇಟರ್ ಫುಲ್ಲು. ಬಂದ ನೋಡು ಯಜಮಾನ. ಇದವ್ರ ತಂಗಿ ಗೈಸ್ ನೋಡಿ. ರಶ್ಮಿ ಅಂತ. ಹೌದಾ, ನಂಗೆ ಗೊತ್ತಿರಲಿಲ್ಲ. ರಾಹುಲ್ ಎಷ್ಟು ಖುಷಿಯಾಗಿದ್ದೀರಾ ಹೇಳಿ ನಾನು ಬಂದಿರೋದಕ್ಕೆ ಹೇಳು. ಹಾಂ ನೋಡಿ ನಮ್ಮ ಹುಡುಗಿ ಎಲ್ಲೋ ಹೋಯ್ತಿದ್ದಾಳೆ. ನಮ್ಮ ಅಕ್ಕ ಎಲ್ಲಿ ಕರ್ಕೊಯ್ತಾಳೆ ಅಲ್ಲಿ ಐತೆ ಇರ್ತೀವಿ ನಾವು ಅಷ್ಟೇ. ಮುಗಿಸ್ಕೊಂಡು ನಮ್ಮ ದಾದಾ ಯಾರು ಗೊತ್ತಾ, ನಮ್ಮ ಐಶ್ವರ್ಯ ಬಾಸ್ತು ಮೂವಿ ಮುಗಿಸ್ಕೊಂಡು ಗೈಸ್ ಒಯ್ದಿದ್ದೀವಿ ನೋಡಿ. ಅವರಿಗೆ ಹೆಂಗಿತ್ತು ಮೂವಿ ಹೇಳ? ಅಷ್ಟು ಸೂಪರಾಗಿತ್ತು. ನಮ್ಮ ರಾಹುಲನ ಕೇಳೋಣ ಬನ್ನಿ. ರಾಹುಲ ಎಲ್ಲಿದ್ಯಪ್ಪ ಅಂತ ಅಂದ್ಕೊಂಡು. ಎಲ್ಲಿ ನಿಮ್ಮಣ್ಣ? ರಾಹುಲ್ ಹೆಂಗಿತ್ತು ಮೂವಿ? ಹೆಂಗಿತ್ತು ಹೇಳು. ಒಬ್ಳಿಗೆ ಇಷ್ಟ ಆಯ್ತು, ನಂಗೆ ಇಷ್ಟ ಆಗಿಲ್ಲ. ಅವ್ನಿಗೆ ಅರ್ಥನೇ ಆಗಿಲ್ಲ. ಅವ್ನಿಗೆ ಅರ್ಥನೇ ಆಗಿಲ್ಲ. ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟವ್ರೆ. ಹೆಂಗಿತ್ತು ಮೂವಿ? ನೀನೊಂದು ರಿವ್ಯೂ ಹೇಳು. ಹೇಳು 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 ಹೇಳು. ದಾದಾ ಯಾರು ಗೊತ್ತಾ? ನೋಡಚ್ಚಿನ ನಾವು ಒಂಥರ ಸೋಡಾ ಇದ್ದಂಗೆ. ನೀನು ಏನು ಮಿಕ್ಸ್ ಮಾಡಿದ್ರು ನಾವು ಮಿಕ್ಸ್ ಆಯ್ತೀವಿ. ಇವಳು ಯಾಕೆ ಹಿಂಗೆ ಆಡ್ತಾಳೆ ಅಂದರೆ ಅವಳು ನಾನು ಇರೋದೇ ಹಿಂಗೆ ಅಲ್ವಾ ಗೈಸ್. ನಾನು ಯಾವಾಗಲೂ ಆಲ್ಕೋಹಾಲ್ ಕಂಟೆಂಟೇ. ಕುಡಿಲಿಲ್ಲ ಅಂದರೆ ನಾವು ಆಲ್ಕೋಹಾಲಿಕ್. ದೊಡ್ಡ ಕುರ್ಚಿ ಮುಂದೆ ಈಗ ಎಕ್ಸಾಮ್ ಹೆಂಗೆ ಓದ್ತೀವಂದರೆ ನಕ್ಕಂದ್ರೆ ಹೆಂಗೆ ಓದ್ಬೇಕಂದ್ರೆ ನಕ್ಕಂಚಿನೂ ನಾಳೆ ಎಕ್ಸಾಮಲ್ಲೆಲ್ಲ ಬರ್ಬಿಟ್ಟು ಬರ್ತೀವಿ. ನಾಳೆ ಡೆತ್ ಆಫ್ ಎ ಸೇಲ್ಸ್ಮನ್ ಬದಲು ಮಾರ್ಕ್ ಹಾಕೊಂಬಿಡೋಣ ಅಷ್ಟೇ ಗೈಸ್. ಸಿಗ್ತೀವಿ ನಾಳೆ. ಇನ್ನೇನು ಗುಡ್ ಬೈ.